ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಯಾವುದಿಲ್ಲ, ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶದಲ್ಲಿ ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಮುಂದೆ ಕಂಡಿದ್ದೀನಿ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಯಾವುದಿಲ್ಲ, ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶದಲ್ಲಿ ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಮುಂದೆ ಕಂಡಿದ್ದೀನಿ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಯಾವುದಿಲ್ಲ, ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶದಲ್ಲಿ ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಮುಂದೆ ಕಂಡಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.